ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಲಾಗ್ಸ್ ವಿಲೇಜ್ ಲೈಫ್ ಕನ್ನಡ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಶುರು ಮಾಡೋಣಂತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ದೇವರಲ್ಲಿ, ಆ ಶಿವನಲ್ಲಿ ಎಲ್ಲರಿಗೂ ನಾನು ಸಂತೋಷ ಮತ್ತು ಸುಖ ಶಾಂತಿಯನ್ನು ನೀಡಪ್ಪ ಅಂತ ಕೇಳ್ಕೊತೀನಿ. ಎಲ್ಲರೂ ಆರಾಮದಿರಿ ಅಂತ ನಾ ತಿಳ್ಕೊಂಡೇನಿ. ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡೋಣಂತ. ಇವತ್ತು ಮಠಕ್ಕೆ ಹೋಗೋದೈತಿ. ಶ್ರೀ ಮರುಳಶಂಕರ ಮಠ ಮತ್ತು ಶ್ರೀ ಶಿವಯೋಗಿಗಳ ಆಸ್ಥಾನ ಅದು. ಬರ್ರಿ ಲಾಗ್ನ ಶುರು ಮಾಡೋಣಂತ. ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ. ಬರ್ರಿ ಇವತ್ತು ಏನಾಗ್ತೈತಿ ಅಂತ ನೋಡ್ಕೊಂಬರಿನು. ಈ ರೀಕ್ಯಾಪ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನು ದೇವ್ರ ಪೂಜೆ ಮಾಡಿದ್ರಿ. ದೇವ್ರ ಪೂಜೆ ಮಾಡಿ ಶಾಬುದಾನಿ ಮಾಡಿ ರೆಡಿಯಾಗಿ ಬಾಣ ಕಟ್ಕೊಂಡು ಊರಾಗ ಹೋಗೋದೈತೆ ನೋಡ್ರಿ. ಇವತ್ತು ಎಷ್ಟೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಎಲ್ಲ ಫ್ಲಾಪ್ ಆಯಿತು. ಅವನು ಇಲ್ರಿ, ಮತ್ತು ಚಿನ್ನಕ್ಕಗೂ ಆರಾಮಿಲ್ಲ. ಅದಕ್ಕೆ ನಾವು ನೋಡ್ಕೋತ ಹೋಗ್ಬೇಕಂತಿದ್ವಿ. ನೋಡ್ಕೋತ ಹೋಗೋದು ಆಗಲಿಲ್ಲ ನೋಡ್ರಿ. ಸೂರ್ಯದೇವನ ಒಳಗಡೆಯಿಂದ ನೋಡೋಕ್ಕೂ ಎಷ್ಟು ಭಾರಿ ಕಾಣಿಸ್ತಾನೆ ನೋಡ್ರಿ. ಈ ವ್ಯೂ ನೋಡೋಕ್ಕಂತೂ ನಂಗೆ ಭಾಳ ಇಷ್ಟ ಆಗ್ತೈತ್ರಿ. ನೋಡ್ರಿ ಎಷ್ಟು ರೆಡಿ ಆಗಿದೆ. ಸೋ ಲೈಕ್ ನೋಡ್ರಿ, ನಿನ್ನೆ ಚಂಜಿಗಳನ್ನ ನೆನೆ ಹಾಕಿನಿ. ಇದ್ರೊಳಗೆ ಸೊಲ್ಲಿದಾನಿ ಇಪ್ಪ ಹಾಕಿದ್ರಿ. ಎಣ್ಣೆ ಕಾಯಕ್ಕಿಟ್ಟನಿಲ್ಲಿ. ನಾ ಬರೀ ಜೀರಿಗೆ ಮಾತ್ರ ಹಾಕ್ತೇನೆ ರೀ. ಮತ್ತು ಮೆಣಸಿನ್ಕಾಯಿ, ಚಮಚ ತಗೊಂಡು ಸಿಗ್ತಾವ ಸರಿ ಮೆಣಸಿನ್ಕಾಯಿ. ನೋಡಿ ಅಮ್ಮ ಶಾಬುದಾನಿ ಮಾಡ್ಲತ್ತಾರು. ಅಮ್ಮ ಸೋಲದಲ್ಲಿ ಉಪ್ಪು ಹಾಕ್ಲತ್ತಾರ ನೋಡ್ರಿ. ನೋಡ್ಸಲಂತಾರೆ. ಹೆಂಗ ತಟ್ಟು ನೋಡಿ ಬಿಟ್ಟು ಕೈಯಂದ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಶಾಬುದಾನಿ ಮಾಡಿ ನೋಡ್ರಿ. ಬಾಣ ಕಟ್ಟು ಊರಾಗ ತಗೋದೆ, ಜಗಲಿನೇ ಆಗತ್ತದು. ಮೊದಲು ಮನೆಯಾಗಿನ ದೇವ್ರಿಗೆ ಹಿಡಿಬೇಕಂತ. ಚೆನ್ನಾಗಿತ್ತು ನೀವು ವಿಡಿಯೋ ಫೋನ್. ಮೊದಲ ಮನೆಯಾಗಿನ ದೇವ್ರಿಗೆ ಹಿಡಿತೀವ್ರಿ. ಬಾ ಹುಡುಗಂದಾಳದಾಗ ಮನುಷ್ಯನ ಜೀವ. ಇದ್ರ ಡಬ್ಬಿ ತಂದಿರ್ತಾರೆ. ಶಾಬುದಾನಿ ಚೂಡ ಬಾಣಕ್ಕೆ ಹಚ್ಚಿದ್ರಿ. ಈ ಕಡೆ ಬಾ ಒಂದಿಟ್ಟು ಏನಿಲ್ಲ ತೆಗದ್ನಿ ಅಂತ. ಹೌದು, ನೀನ ಹೋಗು.
ಬಡದ್ ನೀನು ಇವಾಗ ಖರ್ಜೂರ ಅಷ್ಟು ನೋಡ್ರಿ ಹಂಗೆ ಮಾಡ್ಬೋದು ದ್ರಾಕ್ಷಿ ಒಂದು 4 ಚಿಕ್ಕಕಾಯಿ ಒಂದ್ರಿ ಚಿಕ್ಕಕಾಯಿ ಒಂದು ಕೊರಿಯ ಇದೆಲ್ಲ ಕುಡಿಸಿ ಬಾಣ ಹಿಡಿನು ಬರ್ರಿ ಸರಿ ಸರಿ ಇದನ್ನ ಹಿಡಿಯಾಕ ಬಿರ್ಜಿ ಬಿಡ್ತೇನೆ ನೋಡ ಹಿಂಗೆ ಮಾಡ್ಬೇಡಿ ಅದಕ್ಕೆ ಬಾಣ ಹಿಡಿನು ಬರ್ರಿ ಎಲ್ಲ ದೇವ್ರಿಗೆ ಮೊದಲ ಮನೆ ದೇವ್ರಿಗೆ ಎಲ್ಲ ಜಡಿ ಮೇಕಿದ್ಬೇಕು ಕಡೆ ಸೂರಮ್ಮ ಬೆಳಕ್ ಬೀಳಾಕತ್ತಿದ್ರು ಇಲ್ಲಿ ಹಚ್ಚು ಹಿಡಿತೀನಿ ಕಾಣುವತ್ ನಿನ್ ಕೈ ಅಮ್ಮ ಸ್ಥಳ ಬಿಡ್ಮಿಸು ಜ್ವಾಳಗೆ ಬರದರು ಗಂಟೆ ಬಾರ್ಸ್ ಗಟ್ಟ ಗಟ್ಟಾಗ ಗಟ್ಟ ಗಟ್ಟಾಗ ಗಟ್ಟ ಗಟ್ಟಾಗ ಇನ್ನು ಊರ ಹೋಗುದೈತ್ರಿ ಮುಂಜಾನೆ ನೀರು ಬೆಳಿಗ್ಗೆ ಎಲ್ಲ ಬೆಳಗ್ಬೇಕು ಬೆಳಗ್ಗೆ ನಿನ್ನತ್ತವ 2 ಹಿಡಿ ಬಿದ್ದಿತ್ತೇಳ್ರಿ 2 ಕೈ ಹಿಡಿದ ಅಮ್ಮ 2 ಕೈ ಹಿಡಿದ ಇದನ್ನೂ ಕೈ ಹಿಡಿದು ಹಾಂ ಇನ್ನು ಇದ್ರಾಗ ತುರುಕ್ರಿ ಶಂಭ ಮಾಡ್ರಿ ಇಬ್ರು ಆ ಕಡೆ ಮಾಡಿ ಆ ಕಡೆ ಆಯ್ತು ನೋಡ್ರಿ ನಮ್ಮ ದೇವ್ರ ಪೂಜೆ ಬಾಣ ಹಿಡಿದು ಇನ್ನೂ ಊರಾಗ ಹೋಗೋಕ್ಕೆಲ್ಲ ಸಜ್ಜು ಮಾಡ್ತೀವಿ ಹಂಗೆ ಆಗ್ತೈತೆ ಅದು ಇನ್ನು ಇವೆರಡು ಊರಾಗ ಹೋಗಕ್ಕೆ ಬಾಣ ನೋಡ್ರಿವ ಬಾಣ ಇದಷ್ಟ ಹಚ್ಚಿ ಕೊಡಿದ್ರಿ ಬಾಳೆಕಾಯಿ ಇಟ್ವಿ ನೋಡ್ರಿ ನಮ್ಮ ಅಮ್ಮ ನಮ್ಮ ದೀದಿ ಪಿಶುವೆ ಒಳಗ ಸಾಬುದಾನಿ ಡಬ್ಬಿ ಹಾಕೊಳತ್ತೇನ್ರಿ ಸಾಬುದಾನಿ ಡಬ್ಬಿ ಊರಾಗ ಒಯ್ಯಕ್ಕೆ ನೋಡ್ರಿವೆಲ್ಲ ಬಾಣಕ ಊರಾಗ ಅಲ್ಲೇ ದೂರ ಹಿಡೀನಿ ಊರಾಗ ಒಯ್ಯಕ್ಕೆ ಇವಾಗ ಖರ್ಜೂರ್ ನೋಡ್ರಿ ಬಾಣಕ್ಕ ಇವು ಖರ್ಚು ನೋಡ್ರಿ ಇವು ಶಾಬು ಚೂಡ ನೋಡ್ರಿ ಬಾಣಕ್ಕ ಶಾಬು ಚೂಡ ನೋಡ್ರಿ ಮಾಡಿ ಪೆಟ್ಟಿಗೆ ತೆಗೆದಿಟ್ಟಿನ್ರಿ ನೀವು ಪೆಟ್ಟಿಗೆ ತೆಗೆದಿಟ್ಟಿಲ್ಲ ಇವ ಹೂ ರೀ ಇವ ಹೂ ನೋಡ್ರಿ ಇವ ಉತ್ರಾಣಿ ಕಡ್ಡಿ ನೋಡ್ರಿ ಇವ ಉತ್ತರಾಣಿ ಕಡ್ಡಿ ನೋಡ್ರಿ ಇವ ಬಾಳಿಕಾಯಿ ನೋಡ್ರಿ ಬಾಣಕ್ಕ ಇವ ಬಾಳಿಕಾಯಿ ನೋಡ್ರಿ ಬಾಣಕ ಕಸ ತಗೊಂಬ ನೋಡ್ರಿ ಬಾಟಲ್ ಹಾಕೊಂಬ ಬಾಟಲ್ ಇದು ಬಾಟಲ್ ನೋಡ್ರಿ ಇದು ಬಾಟಲ್ ರೀ ನೀರಿನ ಬಾಟಲ್ ರೀ ಅದ ಎದ್ರ ದೊಡ್ಡ ಪಿಶ್ವಿ ಐತೆ ನೋಡ್ರಿ ನೋಡ್ರಿ ನಮ್ಮಪ್ಪ ಹಂಗೆ ರೆಡಿ ಆಗ್ಯಾನ ನೋಡಿ ತಿಕ್ಕಡು ತಿರುಗಿ ಕಡೆ ತಲೆ ಇತ್ತನ್ ಬಂದಿಟ್ಟ ನಮ್ಮ ಚಿನ್ನಕ್ಕೆ ಹಿಂಗೆ ರೆಡಿ ಆಗ್ಯಾವ
ಈ ಕಡೆ ಬಾ ಕೋತ್ ಬಾ. ನಮ್ಮ ಚಿನ್ನಕ್ಕ ಹಿಂಗೆ ರೆಡಿ ಆಗ್ಯಾಳ ನೋಡ್ರಿ. ಹಾಕಿದ ಡ್ಯಾನ್ಸದ ಸಾರಿ ನೋಡ್ರಿ. ಇದು ಸಾರಿ ಹಾಕೊಂಡು ಎಷ್ಟು ಚಂದ ಕಾಣಕತ್ತಾಳ. ಶಿವರಾತ್ರಿಗೆ ಊರಾಗ ಲಿಂಗ ಪೂಜೆಗಂತ ಮಠದಲ್ಲಿ ಲಿಂಗ ಪೂಜೆಕ್ಕಾಗಿ ಊರಾಗ ಹೋಗಕ್ಕೆ ರೆಡಿ ಆಗಿದೆ ನೋಡ್ರಿ. ನಾವು ಎಲ್ಲರೂ ಊರಾಗ ಲಿಂಗ ಪೂಜೆ ಮಾಡಕ್ಕೆ ಹೋಗೋಣ ಬರ್ರಿ. ಇವತ್ತಿನ ಲಾಗ ಸ್ಪೆಷಲ್ ಐತ್ರಿ. ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್, ನಮ್ಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾ ಈ ಡ್ರೆಸ್ನ ಹಾಕ್ಕೊಂಡೆ ನೋಡ್ರಿ. ಈ ಡ್ರೆಸ್ ಹಾಕ್ಕೊಂಡು ಹೆಂಗೆ ಕಾಣ್ಸಕತ್ತೀನಿ ಹೇಳ್ರಿ ಫ್ರೆಂಡ್ಸ್. ಈಗ ಟೈಮ್ 7:30 ಆಗೈತೆ ನೋಡ್ರಿ. ಈಗೆಲ್ಲ ನಾವು ಶಾಬು ಮಾಡ್ಕೊಂಡು ಎಲ್ಲ ಪ್ರಸಾದ ತಗೊಂಡು ಊರಾಗ ಹೊಂಟೇವಿ ನೋಡ್ರಿ ಲಿಂಗ ಪೂಜೆಗಾಗಿ. ಊರಾಗ ಹೋಗಿ ಬರೋಣ ಅಂತ ಬರ್ರಿ. ಈ ಲಾಗ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಪ್ಲೀಸ್, ನಮ್ಗೆ ಸಪೋರ್ಟ್ ಮಾಡಿರಿ. ಅಣ್ಣ, ದೊಡ್ಡಣ್ಣ, ಚಿನ್ನಕ್ಕ, ಅಪ್ಪು, ನಾನು ಹೊಂಟೇವಿ ನೋಡ್ರಿ. ನಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ನೋಡ್ರಿ. ಚಿನ್ನಕ್ಕಗೆ ಜ್ವರ ಬಂದಿದ್ದು ರಾತ್ರಿ ಎಲ್ಲ ಕಡಿಮೆ ಆಗಿದ್ದು. ಮುಂಜಾನೆ ಸ್ವಲ್ಪ ಔಷಧ ಹಾಕೋಣ ಕಡಿಮೆ ಅದು. ಹಾಯ್ ಮಾಡು. ಶಿವರಾತ್ರಿ ಹಬ್ಬದ ನೀನು ಯಾರು? ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವ ಶಿವ ಎಂದೋ ಈಸಯ್ಯ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ. ಈಗ ಎಲ್ಲರೂ ಕೈಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಳ್ಳಿ. ಇಷ್ಟಲಿಂಗಕ್ಕೆ ಮಂಚನವನ್ನು ಮಾಡೋಣ. ನಿಮ್ಮ ತಟ್ಟೆಯಲ್ಲಿರುವಂಥ ವಿಭೂತಿ ಮತ್ತು ಹೂವನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ವಸ್ತ್ರವನ್ನು ಎಡಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಳ್ಳಿ. ಇಷ್ಟಲಿಂಗಕ್ಕೆ ಈಗ ನಾವು ಮಂಚನವನ್ನು ಮಾಡೋಣ. ನಿಮ್ಮೆಲ್ಲ ನೀರನ್ನು ಕೊಡಲಾಗಿದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನರಾಗಿ ಮಜ್ಜನಕ್ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತಿಯಿಂದ ನಿಮ್ಮಯ ಹಾಡುವೆ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನು. ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ
ಹರ ಹರ ಮಹಾದೇವ ಹರ ಹರ ಮಹಾದೇವ. ಮಜ್ಜನ ಮುಗಿದ ನಂತರದಲ್ಲಿ ನಿಮ್ಮ ನೀರನ್ನು ಮಜ್ಜಿನ ಬುಟ್ಟಿಯಲ್ಲಿ ಪ್ಲೇಟನ್ನು ಒಂದು ಮೃದುವಾದ ವಸ್ತ್ರದಿಂದ ಇಷ್ಟಲಿಂಗವನ್ನು ಒರೆಸಬೇಕು. ಇಷ್ಟಲಿಂಗವನ್ನು ಒರೆಸಲಿಕ್ಕೆ ನೀವು ಪ್ರತ್ಯೇಕವಾದ ಮನೆಯಲ್ಲಿ ಒಂದು ವಸ್ತ್ರವನ್ನು ಅದಕ್ಕಾಗಿ ಇಟ್ಟಿರಬೇಕು. ಯಾವುದೇ ಬಟ್ಟೆಗೆ ಒರೆಸಬಾರದು. ಮೃದುವಾದ ವಸ್ತ್ರದಿಂದ ಇಷ್ಟಲಿಂಗದ ಮೇಲಿರ್ತಕ್ಕಂಥ ದ್ರವವನ್ನು ಈಗ ಎಲ್ಲರೂ ಇಷ್ಟಲಿಂಗಕ್ಕೆ ವಿಭೂತಿ ಧಾರಣೆಯನ್ನು ಮಾಡಿ ಲಿಂಗದ ಹಿಂಬದಿಯಲ್ಲಿ ಮಾಡಿ ಹಾಗೆಯೇ ನಿಮಗೆ ಕೊಟ್ಟಿರ್ತಕ್ಕಂಥ ಪತ್ರೆ ಪುಷ್ಪಾದಿಗಳನ್ನು ಇಷ್ಟಲಿಂಗದ ಹಿಂಬದಿಯಲ್ಲಿ ಸೇರಿಸಿ. ಈಗೆಲ್ಲರ ನೇರವಾಗಿ ಕುಳಿತುಕೊಳ್ಳಿ. ಈಗ ನಾವೆಲ್ಲರೂ ಇಷ್ಟಲಿಂಗ ನಿರೀಕ್ಷಣೆಯನ್ನು ಮಾಡೋಣ. ಒಂದು ಲಿಂಗಕ್ಕೂ ನೇತ್ರಕ್ಕೂ 12 ಅಂಗುಳಗಳಿರಬೇಕು. ಈ ರೀತಿಯಾಗಿ ನೀರನ್ನು ಕುಳಿತುಕೊಂಡು ನಿಮ್ಮ ಮೂಗಿನ ನೇರಕ್ಕೆ ಈ ರೀತಿಯಾಗಿ ತುಂಬ ದೂರ ಇಟ್ಕೊಳ್ಬಾರ್ದು, ತುಂಬ ಸಮೀಪ ಇಟ್ಕೊಳ್ಬಾರ್ದು. 12 ಅಂಗುಲ ಹೀಗೆ ನೋಡಿ, ನನ್ನ ನೋಡಿ, ಈ ಮೂಗಿನ ನೇರದಿಂದ 12 ಅಂಗುಲ ಹೀಗೆ ಲಿಂಗದ ಮೇಲ್ಭಾಗದಲ್ಲಿ ಅರ್ಧಗಂಟೆಯಿಂದ ಪರಿವೇಶ ದೃಷ್ಟಿಯಿಂದ ಇಷ್ಟಲಿಂಗವನ್ನು ನೋಡಬೇಕು. ಈಗ ಇಷ್ಟಲಿಂಗ ನಿರೀಕ್ಷಣೆಯನ್ನು ಎಲ್ಲರೂ ಮೌನವಾಗಿ ಮನಸ್ಸನ್ನು ಪ್ರಶಾಂತಗೊಳಿಸಿ ಇಷ್ಟಲಿಂಗ ನಿರೀಕ್ಷಣೆಯನ್ನು ಮಾಡೋಣ. ಈಗ ಒಂದು ವಚನವನ್ನು ಹಾಡೋಣ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ, ಆಗಲು ನಿಮ್ಮ ಕರೆಯುತ್ತಲಿದ್ದೇನೆ, ನಿಮ್ಮ ಕರೆಯುತ್ತಲಿದ್ದೇನೆ, ಆಗಲು ನಿಮ್ಮ ಕರೆಯುತ್ತಲಿದ್ದೇನೆ, ನಿಮ್ಮ ಕರೆಯುತ್ತಲಿದ್ದೇನೆ. ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ, ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ, ಆಗಲು ನಿಮ್ಮ ಕರೆಯುತ್ತಲಿದ್ದೇನೆ, ನಿಮ್ಮ ಕರೆಯುತ್ತಲಿದ್ದೇನೆ, ಆಗಲು ನಿಮ್ಮ ಕರೆಯುತ್ತಲಿದ್ದೇನೆ,
ನಿಮ್ಮ ಕರೆಯುತ್ತಲಿದ್ದೇನೆ. ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ, ಅಯ್ಯ ಎಂದು ಹೊರಳುತ್ತಲಿದ್ದೇನೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಹೇಳಿ ಎಲ್ಲರೂ. ಷೋಡಶೋಪಚಾರವ ಮಾಡುವುದು. ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಶಿವ ತತ್ವಗೀತವ ಪಾಡುವುದು, ಶಿವ ಗೀತವ ಪಾಡುವುದು. ಶಿವ ತತ್ವಗೀತವ ಪಾಡುವುದು, ಶಿವ ಗೀತವ ಪಾಡುವುದು. ಶಿವನ ಮುಂದೆ ನಲಿದಾಡುವುದಯ್ಯ, ಶಿವನ ಮುಂದೆ ನಲಿದಾಡುವುದಯ್ಯ. ಶಿವನ ಮುಂದೆ ನಲಿದಾಡುವುದಯ್ಯ, ಶಿವನ ಮುಂದೆ ನಲಿದಾಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಭಕ್ತಿ ಸಂಭಾಷಣೆಯ ಮಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು. ಭಕ್ತಿ ಸಂಭಾಷಣೆಯ ಮಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು. ನಮ್ಮ ಕೂಡಲ ಸಂಗನ ಕೂಡುವುದಯ್ಯ, ನಮ್ಮ ಕೂಡಲ ಸಂಗನ ಕೂಡುವುದಯ್ಯ. ನಮ್ಮ ಕೂಡಲ ಸಂಗನ ಕೂಡುವುದಯ್ಯ, ನಮ್ಮ ಕೂಡಲ ಸಂಗಮ ಕೂಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು. ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಈಗ ಎಲ್ಲರೂ ಒಂದು ಕ್ಷಣ ಇಷ್ಟಲಿಂಗ ನಿರೀಕ್ಷಣೆಯನ್ನು ಮಾಡೋಣ. ಎಲ್ಲರೂ ಮೌನವಾಗಿ ಇಷ್ಟಲಿಂಗವನ್ನು ನೋಡುತ್ತಾ ಇಷ್ಟಲಿಂಗ ನಿರೀಕ್ಷಣೆಯನ್ನು ಮಾಡಿ. ಇಷ್ಟಲಿಂಗದಲ್ಲಿ ಬೆಳಕು ಇದೆ, ಆ ಇಷ್ಟಲಿಂಗ ನನ್ನೊಳಗೆ ಇದೆ. ಇಷ್ಟಲಿಂಗದಲ್ಲಿ
ನಿಮ್ಮ ಸಂಕಲ್ಪಗಳನ್ನು, ನಿಮ್ಮ ಯೋಚನೆಗಳನ್ನು ಇಷ್ಟಲಿಂಗದಲ್ಲಿ ನಿವೇದನೆ ಮಾಡಿಕೊಳ್ಳಿ. ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ. ಅಂತಹ ವಿಶಾಲವಾದಂಥ ಭಗವಂತನನ್ನು, ವಿಶಾಲವಾದಂಥ ದೇವರನ್ನ ಬಸವಣ್ಣನವರು ನಮಗೆಲ್ಲ ಇಷ್ಟಲಿಂಗದ ಮೂಲಕವಾಗಿ ನಮ್ಮ ಕರಸ್ಥಲಕ್ಕೆ ಚುರುಕಾಗಿ ದೇವರನ್ನ ಬಸವಣ್ಣನವರು ನಮಗೆ ಇಷ್ಟಲಿಂಗದ ರೂಪದಲ್ಲಿ ನೀಡಿದ್ದಾರೆ. ಈಗ ಹೇಳಿ ನೀವೆಲ್ಲ, ಓಂ ಇಷ್ಟಲಿಂಗಾಯ ನಮಃ. ಓಂ ಇಷ್ಟಲಿಂಗಾಯ ನಮಃ. ಒಂದು ಕ್ಷಣ ಇಷ್ಟಲಿಂಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಹಾಗೆ ನಿರೀಕ್ಷಣೆಯನ್ನು ಮಾಡ್ತಾ ಮಾಡ್ತಾ ಇಷ್ಟಲಿಂಗದಿಂದ ನಾವೆಲ್ಲ ಈಗ ಪ್ರಾಣಲಿಂಗಕ್ಕೆ ಹೋಗೋಣ. ಲಿಂಗವನರಿಯದೆ ಏನು ನರಿದಡೆಯೂ ಫಲವಿಲ್ಲ. ಲಿಂಗವ ನರಿದ ಬಳಿಕ ಮತ್ತೇನು ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವೇ ಅರಿದರೆ ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖಗಳು ಆಡುವೆ ಗುಹೇಶ್ವರ. ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ. ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಪ್ರಾಣಲಿಂಗದಲ್ಲಿ ಕೇಂದ್ರೀಕರಿಸಿ. ಈಗ ಹೇಳಿ, ಓಂ ಪ್ರಾಣಲಿಂಗಾಯ ನಮಃ. ಓಂ ಪ್ರಾಣಲಿಂಗಾಯ ನಮಃ. ಈಗ ನಾವೆಲ್ಲರೂ ಪ್ರಾಣಲಿಂಗದಿಂದ ಭಾವಲಿಂಗಕ್ಕೆ ಹೋಗೋಣ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆ, ಬಯಲು ಬಯಲಾಗಿ ಬಯಲಾಗಿದ್ದಯ್ಯ. ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಗಿದ್ದಯ್ಯ. ನಿಮ್ಮವ ಪೂಜಿಸಿದವರು ಮುನ್ನವೇ ಬಯಲಾದರು, ಬಯಲಾಗಿದ್ದರು ಮುನೇಶ್ವರ. ಒಂದು ಕ್ಷಣ ನಿಮ್ಮ ಮನಸ್ಸನ್ನು
ದೇವ ಹರ ಹರ ಮಹಾದೇವ ಸಹಜವಾಗಿ ನೀವೆಲ್ಲ ಲಿಂಗ ನಿರೀಕ್ಷಣೆ ಮಾಡ್ತಾ ಮಾಡ್ತಾ ಕಣ್ಣಿನಲ್ಲಿ ನೀರು ಬಂದಿರುತ್ತದೆ. ಅದು ಲಿಂಗ ಮಂಚನ ಎನ್ನುವಂಥದ್ದು. ವೈಜ್ಞಾನಿಕವಾಗಿ ಲಿಂಗವನ್ನು ನೋಡ್ತಾ ನೋಡ್ತಾ ಕಣ್ಣಿನಲ್ಲಿ ನೀರು ಬರುವಂಥದ್ದು ಸಹಜ. ಅದು ನಮ್ಮ ಮನಸ್ಸು ಹಗುರವಾಗುತ್ತದೆ. ವೈದ್ಯರು ಹೇಳುವಂತೆ ಕಣ್ಣಿನಲ್ಲಿ ನೀರು ಬಂದಾಗ ನಮ್ಮ BP ಸಹಿತ ಕಡಿಮೆಯಾಗುತ್ತದೆ ಎನ್ನುವಂಥದ್ದು. ಈಗ ಲಿಂಗದ ಮೇಲೆ ಏರಿಸಿರುವಂಥ ಪತ್ರ ಪುಷ್ಪಾದಿಗಳನ್ನು ನಿಮ್ಮ ಪ್ಲೇಟಲ್ಲಿ ಹಾಕಿ ಈಗ ನಾವೆಲ್ಲರೂ ಬಸವೋದಕವನ್ನು ಪಾದೋದಕವನ್ನು ಮಾಡೋಣ. ಪಾದೋದಕ ಮಾಡುವಂಥ ವಿಧಾನ ನಿಮ್ಮ ಗ್ಲಾಸಲ್ಲಿ ನೀರಿರುತ್ತದೆ. ಬಲನೆಯಲ್ಲಿ ವಿಭೂತಿಯನ್ನು ಹಚ್ಚಿಕೊಂಡು ನೀರಿನಲ್ಲಿ 5 ಮಿನಿಟ್ ಒಂದು ಬೆರಳಿನಿಂದ ಬಸವ ಅಂತ ಬರೆದು ಲಿಂಗದ ಮೇಲೆ 3 ಸಲ ಕರುಣಾಜಲವೇ ಗುರುಪಾದೋದಕ, ವಿನಯಾಂಜಲವೇ ಲಿಂಗಪಾದೋದಕ, ಸಮತಾಜಲವೇ ಚಂದ್ರಮ ಪಾದೋದಕ ಎಂದು ಈ ಲಿಂಗದ ಮೇಲ್ಕೊಂಡು ಈ ರೀತಿ ಇಟ್ಕೊಂಡು ಪಾದೋದಕವನ್ನು ಬಸವವನ್ನು ಸ್ವೀಕರಿಸಿದೆ. ವಿಭೂತಿ ಅಂತ ಕೊಡ್ರಲ್ಲ ಹಚ್ಕೋತ ಅಂದ್ರೆ ವಿಭೂತಿ ಕೊಡುತ್ತೆ. ಹಾಂ ಇಲ್ಲ ಐತೆ ಅಂಟ್ರಿ ಇಲ್ಲ ಇತ್ತವ್ರಿ. ಬಕೆಟ್ ತೊಗೊಂಬರಿ, ನೀರು ತಗೋ, ನೀರ ಹೂವ ವಿಭೂತಿ ಎಲ್ಲ ತೆಗಿ. ಫಾಸ್ಟ್ ಇಟ್ಕೊಂಡು ಬರ್ರಿ, ಈ ಕಡೆ ಮುಂದೆ ಇಟ್ಕೊಂಡು ಬರ್ರಿ. ದಯವಿಟ್ಟು ಮಾತಾಡ್ಬೇಡ್ರಿ. ದಯವಿಟ್ಟು ಸಾಯಂತ್ರ ಮಾತಾಡ್ಬೇಡ್ರಿ. ಬರ್ತಾರೆ ಅವ್ರ ಕಾರ್ಯಕರ್ತರು ಬರ್ತಾರೆ. ಇಲ್ಲೇ ಕೂಡ ಎಲ್ಲಿ ಸರ್ತಿ ಈ ಕಡೆ ಸರ್ತಿದ್ರು ತಂಗಿ ನೀನು ಬಂದಿಲ್ಲ. ನೀನು ಅವ್ರ ಅಪ್ಪ ಅಂದಿಲ್ಲ ಎಲ್ಲೇ ಹೋಗ್ಯಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಯಮಾಡಿ ಎಲ್ಲರೂ ಶಾಂತತೆಯನ್ನ ಕಾಪಾಡಬೇಕು ಅಂತ ಹೇಳಿ ದಿನ ಇದೇ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ವೇದಿಕೆ ಬಗ್ಗೆ ಎಲ್ಲ ಹುಡುಗಿ ಕಳಿಸ್ತಾರೆ. ಬಿಗ್ ಬಾಸ್ ನ ಒಂದು ಕಾರ್ಯಕ್ರಮದೊಳಗಡೆ ಭಾಗಿಯಾಗಿರ್ತಕ್ಕಂಥ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ
ಶ್ರೀ ಧನರಾಜ್ SR ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸ್ಪರ್ಧಿ. ಸೆಕೆಂಡ್ ಉಡುಪಿ ಇವರನ್ನು ಸಹ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಹ್ವಾನಿತರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನ ಮತ್ತು ಮುಖ್ಯ ಅತಿಥಿಗಳನ್ನ ದಾಸೋಹಿಗಳನ್ನ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಯುತರಾಗಿರ್ತಕ್ಕಂಥ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶಿವಾನಂದ್ ದಿವಾನ್ಮಲ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಡೆ ಪ್ರಸಾದ ಅಂತ ಚಾಲು ಮಾಡ್ರಿ. ಎಲ್ಲರೂ ಶಾಂತತೆಯನ್ನ ಕಾಪಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡೋದ್ರ ಜೊತೆಗೆ ಶಾಂತತೆಯನ್ನ ಕಾಪಾಡಬೇಕು, ನೀಡುವವರು ಮಾತ್ರ ಒಳಗಡೆ ತಿರುಗಾಡಿ ಅಂತಕ್ಕಂಥ ಒಂದು ವಿಚಾರವನ್ನ ಅಪ್ಪಿ ಶರಣ ಸಂಸ್ಕೃತಿ ಉತ್ಸವ 2025ರ ಅಂಗವಾಗಿ ನಡೆಯುತ್ತಿರುವ ಸಹಜ ಶಿವ ಕಾರ್ಯಕ್ರಮದ ಅತ್ಯಂತ ಅಚ್ಚುಕಟ್ಟಾಗಿ ಲಿಂಗ ಪೂಜೆ ಪ್ರಾತ್ಯಕ್ಷಿತೆಯನ್ನು ಪರಮ ಪೂಜ್ಯ ಶ್ರೀ ಶಾಂತಿವೀರ ಗುರು ಮುರುಘರಾಜೇಂದ್ರ ಸ್ವಾಮಿಗಳು, ಶ್ರೀ ಖಾಸಾ ಮುರುಘಾಮಠ ಇವರನ್ನು ಶ್ರೀಮಠದ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಪೂಜ್ಯರಾದ ಪೂಜ್ಯ ಶ್ರೀ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಇವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಮುಪ್ಪಿನ ಸ್ವಾಮಿ ವಿರಕ್ತ ಮಠ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಬೆಂಗಳೂರು ಇವರು ನಮ್ಮ ಅಥಣಿ ತಾಲೂಕದವರು, ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಧನರಾಜ್ SR ಹುಟ್ಟೂರು ಅವ್ರದ್ದು ಪಾರ್ಕ್ನಳ್ಳಿ. ಅದೇ ರೀತಿ ಶ್ರೀ ಧನರಾಜ್ SR ಕಲರ್ಸ್ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಉಡುಪಿ ಇವರನ್ನು ಸಹ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಿಚಾರಮೂರ್ತಿಗಳನ್ನ, ತಾಯಂದಿರನ್ನ, ಮುದ್ದು ಮಕ್ಕಳನ್ನ, ಸುದ್ದಿ ಮಾಧ್ಯಮದ ಮಿತ್ರರನ್ನ, ಅವರಿವರೆನ್ನದೇ ಎಲ್ಲ ಶರಣ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ನಮಸ್ಕಾರ. ಹಿಂದೆ ಹೋದ್ರೆ ನಾನು ಇದೇ ಕಚ್ಚಿನ ಮಠದಲ್ಲಿ ನೀವೆಲ್ಲ ಕೂತಿರೋದ್ರೆ ನಾನು ಕೂತ್ಕೊಂಡು ಲಿಂಗ ಪೂಜೆ ಬರ್ತಾ ಇದ್ದೆ. ಖುಷಿ ಆಗುತ್ತೆ. ಹೆಮ್ಮೆನೂ ಕೂಡ ಇದೆ. ಕಚ್ಚಿನ ಮಠದಲ್ಲಿ ಹೇಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಇನ್ನೊಂದ್ಸಲ ತಿರುಗಿ ನೋಡ್ಬೇಕು ಕಚ್ಚಿನ ಮಠ ಅಂತ ದೊಡ್ಡ ಹೆಸರು. ನಮ್ಮ ಮುರುಗೇಂದ್ರ ಆಚಾರ್ಯದ ಪವಾಡಗಳಂದ್ರೂ ಬಹಳ ಅದಾವು. ಯಾಕಂದ್ರೆ ಬೆಂಗಳೂರಿಗೆ ಹೋಗಿ 14 ವರ್ಷ ಆಯ್ತು. ಬೆಂಗಳೂರು ಭಾಷೆ ಒಂದ್ ಸ್ವಲ್ಪ ಕೇಳಿದ್ರ ಬೆಂಗಳೂರು ಭಾಷೆ. ಆ ಮೂಲಕ ನಿಮ್ಮೆಲ್ಲರ ಪ್ರೀತಿನೂ ಇನ್ನಷ್ಟು ಜಾಸ್ತಿ ಆಯ್ತು. ಈ ಒಂದು ಖುಷಿಗೆ ಹೇಳ್ಬೇಕು ಅಂದ್ರೆ ನಾನು ನಮ್ಮ ಯಾವುದೇ ಕಾರ್ಯದಲ್ಲೂ ಕೂಡ ನಮ್ಮ ಕೆಲಸ ಒಂದು 30% ಇದ್ರೆ ಇನ್ನೊಂದು 70% ಆ ದೇವರ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಆ ದೇವರು ನಮ್ಮ ಹತ್ರ ತಥಾಸ್ತು ಅಂದ್ರೆ ಸಾಕು, ನಮ್ಮ ಕಾರ್ಯ ಎಲ್ಲ ನೆರವೇರುತ್ತೆ ಅನ್ನೋ ಥರ ಆಗುತ್ತೆ. ಹಾಗಾಗಿ ಇಂಥ ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಆಗುತ್ತೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಾಗುತ್ತೆ. ಎಷ್ಟೋ ಬಡ ಜನರಿಗೆ ಈ ಕ್ಷೇತ್ರದಿಂದ ಒಳ್ಳೆಯದಾಗಿದೆ.
ಜನರಿಗೂ ಒಳ್ಳೇದಾಗಿದೆ. ಈ ಧಾರ್ಮಿಕ ಕ್ಷೇತ್ರದ ಬಂದು ಇಲ್ಲೊಂದು ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರುವಂತ ಸ್ವಾಮೀಜಿ ಮಹಾಸ್ವಾಮಿಗಳಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಕಾಲ್ ಮಾಡಿ ಸ್ವಾಮೀಜಿಗಳ ಹತ್ರ ಮಾತಾಡೋದೇ ಒಂದು ದೊಡ್ಡ ಯೋಗ. ಅದ್ರ ಜೊತೆಗೆ ಈಗ ಅವ್ರ ಜೊತೆ ಬಂದು ನೇರವಾಗಿ ಮಾತಾಡೋ ಒಂದು ಅವಕಾಶ ಸಿಕ್ಕಿರೋದು, ಆಮೇಲೆ ಅವಕಾಶಕ್ಕೆ ಕೊಟ್ಟಿರೋದಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀನು ಈ ಕಡೆ ಸರಿ. ನಾವು ಮಾತಾಡೋದು ಸ್ವಲ್ಪ ಕಡಿಮೆ, ಮಾತಾಡಿದ್ಮೇಲೆ ಈಗ ಹೇಳ್ತಾನೆ ಅಂತ ಅನ್ಕೋಬೇಡಿ. ಮಾತಾಡ್ಬೇಕಾದ್ರೆ ಅಂದಾಗ ಏನೆಲ್ಲ ಮಾತಾಡ್ಬಿಡ್ತೀವಿ. ಆದ್ರೆ ಇಲ್ಲಿ ದೊಡ್ಡ ಮಹಾಸ್ವಾಮಿಗಳೆಲ್ಲ ಇದ್ದಾರೆ. ಇವ್ರ ಮುಂದೆ ಮಾತಾಡೋದಕ್ಕೂ ತುಂಬ ಅಡುಗು ಜಾಸ್ತಿ. ಗೋಲ್ಡ್ ಸುರೇಶ್ ಬಿಡಿದನ ಮಾವ ಕೂಡ ಬಹಳ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಒಂದು ಪುಣ್ಯಕ್ಷೇತ್ರ ಇನ್ನಷ್ಟು ಬೆಳಗಲಿ ಅಂತ ಹಾರೈಸ್ತಾ ನನ್ನ ಈ 2 ಮಾತುಗಳನ್ನ ಪ್ರಸಾದದ ವಚನವನ್ನ ನೀಡಿರ್ತಕ್ಕಂಥ ಪರಮ ಪೂಜರಿಗೆ ಶರಣಾರ್ಥಿಗಳಿಂದ ಈ ಸಹಜ ಶಿವಯೋಗದ ಕುರಿತು ಆಶೀರ್ವಚನವನ್ನ ನೀಡಬೇಕು ಅಂತ